ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಯಾರೆಲ್ಲ ಇನ್ನೂ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈಗ ಬೆಳಿಗ್ಗೆ ಬೇಗ ಎದ್ದು ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಸಾಂಬಾರು ಮಾಡಿದೆ ಮತ್ತು ಪಲಾವ್ ಕೂಡ ಮಾಡಿಕೊಟ್ಟಿದ್ದೆ. ಅದನ್ನು ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು, ಇನ್ನೊಂದು ಸ್ವಲ್ಪ ಕೂಡ ಇತ್ತು. ನಮ್ಮ ಮನೆಯವ್ರು ಮಾಡ್ಕೊತೀನಿ ಅಂತ ಅಂದ್ರಲ್ಲ, ಅದರಿಂದ ಸ್ವಲ್ಪ ನಾನು ಹೊರಗಡೆ ಹೋಗಬೇಕಿತ್ತು. ಇವತ್ತು ಒಂದು ಫಂಕ್ಷನ್ ಇತ್ತು, ಅದರಿಂದ ನಾನು ಬೇಗನೆ ಹೊರಟು ಬಂದೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಲೈನಿಂಗ್ ತೊಗೊಬರ್ಬೇಕು ಅಂತ. ಐಸ್ ಕ್ರೀಮ್ ತಿನ್ನೋ ಖುಷಿಲಿ ಲೈನಿಂಗ್ ತೊಗೋಬೇಕು ಅನ್ನೋದೇ ಮರ್ತ್ಕೊಬಿಟ್ಟಿದ್ದೀನಿ ನಾನು. ಹಾಗೆ ಅಲ್ಲಿಂದ ಬಂದಮೇಲೆ ಸಂಜೆ ಹೋಗಿ ಸ್ವಲ್ಪ ಲೈನಿಂಗ್ ತರಬೇಕಿತ್ತು, ಅದನ್ನೆಲ್ಲ ತರಿಸ್ಕೊಂಡಿದ್ದೆ ನಾನು. ಈ ಬ್ಲೌಸು ನಾನು ಅರ್ಜೆಂಟಾಗಿ ಕೊಡಬೇಕಿತ್ತು, ಲೆಹೆಂಗನ ಒಂದು ಹುಡುಗಿಗೆ ಮದುವೆ ಫಂಕ್ಷನ್ಗಿತ್ತು. ಅದರಿಂದ ಅದನ್ನು ನಾನು ಸಂಜೆ ನೈಟ್ ಕೂತ್ಕೊಂಡು ಸ್ಟಿಚ್ ಮಾಡಿದೆ. ಹೇಗೆ ಬಂದಿದೆ ಲೆಹೆಂಗ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಫಂಕ್ಷನ್ಗೆ ಹೋಗಬೇಕಿತ್ತು. ಏನು ಫಂಕ್ಷನ್ನು ಅಂದರೆ ಗೃಹ ಪ್ರವೇಶ ಇತ್ತು. ಆ ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು. ತುಂಬಾ ದೂರ ಇತ್ತು, ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತಂದಿದ್ದಕ್ಕೆ ಕಾರ್ ಬರ್ತಿತ್ತು ಅಜ್ಜಿ ಕರ್ಕೊಂಡು ಹೋಗೋಕ್ಕೆ, ನಮ್ಮ ಅಜ್ಜಿನ. ಆ ಕಾರಲ್ಲೇ ಹೋಗಿದ್ದು ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಆದಿ ಇಬ್ಬರೇ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳ್ತೀನಿ, ಯಾರು ಅಂತ ಕೂಡ ಹೇಳ್ತೀನಿ. ಪ್ಲೀಸ್ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಮಗಳು ಮನೆ ಗೃಹ ಪ್ರವೇಶ ಇತ್ತು, ಅದಕ್ಕೆ ಹುಣಸೂರು ಹತ್ರ ಅವ್ರ ಊರು ಇರೋದು, ತುಂಬಾ ದೂರ. ಅದೇನು ಕರ್ಕೊಂಡು ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂದಿದ್ದಕ್ಕೆ ಅಜ್ಜಿ ಕರ್ಕೊಂಡು ಹೋಗೋಕ್ಕೆ ಕಾರ್ ಬರ್ತಿದೆಯಲ್ಲ ಅದರಲ್ಲೇ ಬನ್ನಿ ಅಂತಂದರು. ಅದಕ್ಕೆ ನಾವು ಕೂಡ ರೆಡಿಯಾಗಿ ಕಾರಲ್ಲೇ ಹೊರಟ್ವಿ. ಕಾರಲ್ಲಿ ಅವಳು ಮಲಗಿಬಿಟ್ಟಿದ್ಲು. ಸ್ವಲ್ಪ ಹೊತ್ತು ಆದಮೇಲೆ ರೀಚ್ ಆದ್ವಿ. ಹೋದ ತಕ್ಷಣ ಪೂಜೆ ಮಾಡಿಸಿದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮನೆಯೆಲ್ಲ ನೋಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಮನೆ ಕೂಡ. ಕಿಚನ್ ಅಂತೂ ಸೂಪರಾಗಿತ್ತು. ನನಗಂತೂ ಕಿಚನ್ ಅಂತೂ ತುಂಬಾ ಇಷ್ಟ ಆಯಿತು. ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಕಿಚನ್ ತಾನೇ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗೋದು. ದಿನದಲ್ಲಿ ಅರ್ಧ ಭಾಗ ಕಳೆಯೋದೇ ನಾವು ಕಿಚನಲ್ಲಲ್ವ. ಅದರಿಂದ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಅದಾದಮೇಲೆ ಊಟ ಮಾಡಿಕೊಂಡು ಎಲ್ಲರೂ ಕೂಡ ಅದೇ ಕಾರಲ್ಲಿ ಹೊರಟು ಬಂದುಬಿಡೋಣ, ಇನ್ನು ಬಸ್ಸಲ್ಲಿ ಬರೋಕ್ಕಾಗಲ್ಲ ಆ ಕಡೆಯಿಂದನೂ ಅಂತ ಅಂದ್ಬಿಟ್ಟು. ಸ್ವಲ್ಪ ಹೆಲ್ತ್ ಕೂಡ ಸರಿ ಇರಲಿಲ್ವಲ್ಲ, ಅದರಿಂದ ಬೇಗನೆ ಬರ್ಬೋದಲ್ಲ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾತ್ರ ಸೂಪರಾಗಿ ಮಾಡಿದರು. ಊಟ ಕೂಡ ತಿನ್ಕೊಂಡು ಅಲ್ಲಿಂದ ಫೋಟೋ ಎಲ್ಲ ತೆಗಿಸ್ಕೊಂಡು ಹೊರಟು ಬಂದ್ವಿ ನಾವು. ಆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ಬೇಗನೆ ಹೊರಟು ಬಂದ್ವಲ್ಲ, ಅಲ್ಲಿಂದ ಹೊರಟಾಗ ಮಳೆನೇ ಇರಲಿಲ್ಲ. ಸ್ವಲ್ಪ ದೂರ ಬತ್ತಲೆ ಮಳೆ ಇತ್ತು, ಇನ್ನೊಂದು ಸ್ವಲ್ಪ ದೂರ ಬತ್ತಲೆ ಅಲ್ಲಿ ಮಳೆನೇ ಇರಲಿಲ್ಲ. ಆ ಥರ ವಿಚಿತ್ರವಾಗಿ ಮಳೆ ಬರ್ತಾಯಿತ್ತು. ಅಲ್ಲಿಂದ ಬೇಗನೆ ಬಂದ್ವಿ ಅಂತ ಅಂದ್ಬಿಟ್ಟು ಶ್ರೀರಂಗಪಟ್ಟಣದ ಗಾಣ ಬಂದ್ವಲ್ಲ, ನಿಮಿಸಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅವರು. ನಾನು ದೇವಸ್ಥಾನದೊಳಗೆ ಹೋಗಿರಲಿಲ್ಲ, ಈಚೆನೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಯಾಕೆಂದರೆ ಫುಲ್ ರಶ್ ಇತ್ತು ಇವತ್ತು, ಒಳಗಡೆ ಹೋಗೋಕ್ಕೂ ಆಗಿರಲಿಲ್ಲ. ಅವರು ಕೂಡ ಬೇಗನೆ ಕೆಲ್ಸಕ್ಕೆ ಹೋಗಬೇಕಿತ್ತು, ಅದರಿಂದ ಬೇಗನೆ ಈಚೆನೇ ದರ್ಶನ ಮಾಡಿಕೊಂಡು ಹೊರಟು ಬಂದ್ವಿ ನಾವು. ಹುಡುಗರು ಕೂಡ ಎಲ್ಲ ಇಲ್ಲೇ ಕೂತ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು. ಬೇಗನೆ ಮನೆಗೂ ಕೂಡ ರೀಚ್ ಆದ್ವಿ ನಾವು. ಅಲ್ಲಿಂದ ಬತ್ತಲೆ ತುಂಬಾ ಕೆಲಸ ಇರುತ್ತಲ್ವ, ಹೋಟೆಲ್ಗೆಲ್ಲ ಅಕ್ಕಿ ರುಬ್ಬಬೇಕಿತ್ತು. ಅದರಿಂದ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.